ತಿರುಮಲ ಪ್ರಯಾಣಕ್ಕೆ ಪ್ಲಾನ್ ಮಾಡುತ್ತಿದ್ದೀರಾ? ಆದರೆ ದರ್ಶನ ಹೇಗೆ ಬುಕ್ ಮಾಡೋದಂತ ಕನ್ಫ್ಯೂಷನ್ ಆಗಿದೆಯಾ? ಚಿಂತೆ ಮಾಡಬೇಡಿ, ನಾನು ಎಲ್ಲವನ್ನು ವಿವರವಾಗಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂದ್ರೆ ನಿಮ್ಮ ದರ್ಶನ 1 ಗಂಟೆಯಲ್ಲಿ ಮುಗಿಯುತ್ತೋ ಅಥವಾ 24 ಗಂಟೆ ಬೇಕಾಗುತ್ತೋ ಅನ್ನೋದು ನೀವು ಆಯ್ಕೆ ಮಾಡೋ ಆಪ್ಷನ್ ಮೇಲೆ ನಿರ್ಧಾರವಾಗುತ್ತದೆ. ಜೊತೆಗೆ ಬುಕ್ಕಿಂಗ್ಗಳು ಯಾವಾಗ ಓಪನ್ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಇದರಿಂದ ನಿಮ್ಮ ಸ್ಲಾಟ್ ಮಿಸ್ ಆಗೋಲ್ಲ. ದರ್ಶನ ಪಡೆಯಲು ಅತ್ಯಂತ ವೇಗವಾದ ಮತ್ತು ಸುಲಭವಾದ ದಾರಿ ಅಂದರೆ ಆನ್ಲೈನ್ ಬುಕ್ಕಿಂಗ್. ತಕ್ಷಣ TTD ದೇವಸ್ಥಾನಂ.in ವೆಬ್ಸೈಟ್ಗೆ ಭೇಟಿ ನೀಡಿ. ಲಾಗಿನ್ ಆಗಿ 300 ರೂಪಾಯಿಯ ಸ್ಪೆಷಲ್ ಎಂಟ್ರಿ ದರ್ಶನ ಸ್ಲಾಟ್ ಬುಕ್ ಮಾಡಿ. ಆದರೆ ಬೇಗ ಬುಕ್ ಮಾಡಿ, ಟಿಕೆಟ್ಗಳು ಕೆಲವೇ ನಿಮಿಷಗಳಲ್ಲಿ ಖಾಲಿಯಾಗುತ್ತದೆ. ಈ ದರ್ಶನದ ಬುಕ್ಕಿಂಗ್ ಪ್ರತಿ ತಿಂಗಳ 24ನೇ ತಾರೀಕಿನಂದು ಬೆಳಿಗ್ಗೆ 10 ಗಂಟೆಗೆ 3 ತಿಂಗಳ ಮುಂದಿನ ದಿನಾಂಕಗಳಿಗೆ ಓಪನ್ ಆಗುತ್ತೆ. ಈ ರೀತಿ ದರ್ಶನ ಮಾಡಿದ್ರೆ ಸಾಮಾನ್ಯವಾಗಿ 2 ರಿಂದ 4 ಗಂಟೆಗಳಲ್ಲಿ ದರ್ಶನ ಮುಗಿಸಬಹುದು. ಒಂದು ವೇಳೆ ಆನ್ಲೈನ್ ಬುಕ್ಕಿಂಗ್ ಮಾಡಲು ಸಾಧ್ಯವಾಗದಿದ್ದರೆ ಪ್ರತಿಯೊಬ್ಬರಿಗೂ ಉಚಿತವಾಗಿ ಸಿಗೋ ಸರ್ವ ದರ್ಶನದ ಮೂಲಕವೂ ದರ್ಶನ ಪಡೆಯಬಹುದು. ಆದರೆ ಕಾಯುವ ಸಮಯ ಹೆಚ್ಚಿರುತ್ತೆ. ನೀವು 65 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಾಗಿದ್ದರೆ ಅಥವಾ ವಿಕಲಚೇತನ ಭಕ್ತರಾಗಿದ್ದರೆ ಕಡಿಮೆ ಕಾಯುವ ಸಮಯದ ವಿಶೇಷ ದರ್ಶನಕ್ಕೆ ಅರ್ಹರಾಗಿರುತ್ತೀರಾ. ಪ್ರತಿಯೊಬ್ಬ ಹಿರಿಯ ನಾಗರಿಕರು ತಮ್ಮ ಜೊತೆಗೆ ಸಹಾಯಕಿಯಾಗಿ ಸಂಗಾತಿಯನ್ನು ಕರೆದುಕೊಂಡು ಹೋಗಬಹುದು. ಇದರ ಬುಕ್ಕಿಂಗ್ ಪ್ರತಿ ತಿಂಗಳ 23ನೇ ತಾರೀಕಿನಂದು ಮಧ್ಯಾಹ್ನ 3 ಗಂಟೆಗೆ 3 ತಿಂಗಳ ಮುಂದಿನ ದಿನಾಂಕಗಳಿಗೆ ಓಪನ್ ಆಗುತ್ತೆ. ಈ ದರ್ಶನಕ್ಕೆ ಕಾಯುವ ಸಮಯ ಸಾಮಾನ್ಯವಾಗಿ 1 ರಿಂದ 2 ಗಂಟೆ ಇರುತ್ತೆ. ನಿಮ್ಮ ಜೊತೆ 1 ವರ್ಷದೊಳಗಿನ ಮಗು ಇದ್ದರೆ ತಿರುಮಲದಲ್ಲಿ ಇನ್ಫೆಂಟ್ ದರ್ಶನ್ ಅಂದರೆ ಮಕ್ಕಳ ದರ್ಶನ ಇರುತ್ತೆ. ಅದರಲ್ಲಿ ಮಗುವಿನ ತಂದೆ ತಾಯಿ ಮತ್ತು 12 ವರ್ಷದೊಳಗಿನ ಅಣ್ಣ ತಂಗಿಯರಿಗೆ ಕಡಿಮೆ ಸಮಯದಲ್ಲಿ ದರ್ಶನ ಸಿಗುತ್ತೆ. ಇದಕ್ಕೆ ಮುಂಚೆನೆ ಬುಕ್ಕಿಂಗ್ ಅಗತ್ಯವಿಲ್ಲ. ಮಧ್ಯಾಹ್ನ 12 ರಿಂದ ಸಂಜೆ 7 ಗಂಟೆಯೊಳಗೆ ಸುಪಥಂ ಕಾಂಪ್ಲೆಕ್ಸ್ಗೆ ಭೇಟಿ ನೀಡಿ 1 ರಿಂದ 2 ಗಂಟೆಯಲ್ಲಿ ದರ್ಶನ ಮುಗಿಸಬಹುದು. ಕಾಲ್ನಡಿಗೆಯಲ್ಲಿ ಬೆಟ್ಟ ಹತ್ತುವವರಿಗಾಗಿ ದಿವ್ಯ ದರ್ಶನ ಲಭ್ಯವಿದೆ. ಅಡ್ವಾನ್ಸ್ ಬುಕ್ಕಿಂಗ್ ಬೇಕಾಗಿಲ್ಲ. ನಡಿಗೆ ಪ್ರಾರಂಭಿಸುವ ಮೊದಲು ಅಂದೇ ದಿವ್ಯ ದರ್ಶನ ಟೋಕನ್ ಪಡೆದುಕೊಳ್ಳಿ. ಟೋಕನ್ ಹಂಚಿಕೆ ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭವಾಗುತ್ತದೆ. ಈ ಮಾರ್ಗದಲ್ಲಿ ದರ್ಶನಕ್ಕೆ ಕಾಯುವ ಸಮಯ ಸಾಮಾನ್ಯವಾಗಿ 2 ರಿಂದ 4 ಗಂಟೆ. ಅತ್ಯಂತ ವೇಗವಾಗಿ ದರ್ಶನ ಬೇಕು ಅಂದ್ರೆ ನೀವು VIP ಬ್ರೇಕ್ ದರ್ಶನ್ ಆಯ್ಕೆ ಮಾಡಿಕೊಳ್ಳಬಹುದು. ಇದು ಅಧಿಕಾರಿಗಳ ಶಿಫಾರಸು ಪತ್ರಗಳ ಮೂಲಕ ಅಥವಾ ಶ್ರೀವಾಣಿ ಟ್ರಸ್ಟ್ಗೆ 10,000 ರೂಪಾಯಿ ದೇಣಿಗೆ ನೀಡುವುದರ ಮೂಲಕ ಲಭ್ಯವಿರುತ್ತದೆ. ನಿಮ್ಮ ಪ್ರಯಾಣವನ್ನು ಪ್ಲಾನ್ ಮಾಡುವ ಮೊದಲು ಇತ್ತೀಚಿನ ಅಪ್ಡೇಟ್ಗಳಿಗಾಗಿ TTD ಅಧಿಕೃತ ವೆಬ್ಸೈಟ್ ಪರೀಕ್ಷಿಸುವುದು ಯಾವಾಗಲೂ ಒಳ್ಳೆಯದು. ತಿರುಮಲಕ್ಕೆ ಹೋಗಲು ಪ್ಲಾನ್ ಮಾಡುತ್ತಿರುವ ಯಾರಾದರೂ ನಿಮಗೆ ಗೊತ್ತಿದ್ದರೆ ಈ ವಿಡಿಯೋವನ್ನು ಅವರೊಂದಿಗೆ ಶೇರ್ ಮಾಡಿ. ನನ್ನ ಮುಂಬರುವ ತಿರುಮಲ ಸರಣಿಯಲ್ಲಿ ಈ ಪ್ರತಿಯೊಂದು ದರ್ಶನದ ಆಯ್ಕೆಗಳ ಬಗ್ಗೆ ವಿವರವಾಗಿ ಪ್ರತ್ಯಕ್ಷ ವಿಡಿಯೋಗಳನ್ನು ಮಾಡಲಿದ್ದೇನೆ. ಇಂತಹ ಇನ್ನಷ್ಟು ದೇವಾಲಯಗಳ ಗೈಡ್ ಮತ್ತು ಟ್ರಾವೆಲ್ ಟಿಪ್ಸ್ಗಾಗಿ ನನ್ನ ಪೇಜನ್ನು ಫಾಲೋ ಮಾಡಲು ಮರೆಯಬೇಡಿ. ತಿರುಮಲದಲ್ಲಿ ನಿಮಗೊಂದು ಉತ್ತಮವಾದ ದರ್ಶನ ಸಿಗಲಿ ಎಂದು ಹಾರೈಸುತ್ತೇನೆ. ನಿಮ್ಮ ಅನುಭವವನ್ನು ಕೆಳಗಿನ ಕಮೆಂಟ್ ಸೆಕ್ಷನ್ನಲ್ಲಿ ನನ್ನೊಂದಿಗೆ ಹಂಚಿಕೊಳ್ಳಿ. ಓಂ ನಮೋ ವೆಂಕಟೇಶಾಯ.